ಹಾಯ್ ಫ್ರೆಂಡ್ಸ್, ಕಿಂಗ್ ಆಫ್ ಗುಡ್ ಟೈಮ್ಸ್ ಖ್ಯಾತಿಯ ವಿಜಯ್ ಮಲ್ಯಾರ ಕಿಂಗ್ ಫಿಶರ್ ಟವರ್ ಬಗ್ಗೆ ನಿಮಗೆ ಗೊತ್ತಾ? ಇದರೊಳಗೆ ಏನೆಲ್ಲ ಇದೆ? ಈ ಕಟ್ಟಡವನ್ನ ಕಟ್ಟಿದ್ದು ಯಾರು? ಹೇಗೆ ಕಟ್ಟಿದ್ರು? ಮಲ್ಯ ಇಲ್ಲಿ ವಾಸಿಸುವಾಗ ಹೇಗಿತ್ತು? ಈಗ ಇಲ್ಲಿ ಯಾರೆಲ್ಲ ಇದ್ದಾರೆ? ಇಲ್ಲಿನ ಒಂದೊಂದು ಫ್ಲಾಟ್ ಬೆಲೆ ಎಷ್ಟೆಷ್ಟಿದೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಿಂಗ್ ಫಿಶರ್ ಟವರ್ ತಲೆ ಎತ್ತಿದ್ ಹೇಗೆ? ಬೆಂಗಳೂರಿನ ಸಂಪಂಗಿರಾಮನಗರದ ಕಸ್ತೂರ್ಬಾ ಕ್ರಾಸ್ ರೋಡ್ ನಲ್ಲಿರೋ ಯುಬಿ ಸಿಟಿಗೆ ಹೊಂದಿಕೊಂಡಂತೆ ಕಿಂಗ್ ಫಿಶರ್ ಟವರ್ ಇದೆ. ಪ್ರೆಸ್ಟೀಜ್ ಗ್ರೂಪ್ ಸಹಯೋಗದಲ್ಲಿ ಮದ್ಯದ ಉದ್ಯಮಿ ವಿಜಯ್ ಮಲ್ಯ ಇದನ್ನ ನಿರ್ಮಿಸಿದ್ರು. ಈ ಟವರ್ ಇರೋ ರಸ್ತೆಗೆ ವಿಜಯ್ ಮಲ್ಯ ತಂದೆ ಹೆಸರು ಅಂದ್ರೆ ವಿಠಲ್ ಮಲ್ಯ ರಸ್ತೆ ಅಂತ ಹೆಸರಿಡಲಾಗಿದೆ. ಇದು ವಿಜಯ್ ಮಲ್ಯ ವಂಶಸ್ಥರು ಹುಟ್ಟಿ ಬೆಳೆದ ಮನೆ. ಪ್ರೆಸ್ಟೀಜ್ ಗ್ರೂಪ್ ಸಂಸ್ಥೆಯ ಬಳಿ ವಿಜಯ್ ಮಲ್ಯ ತಮಾಷೆಯಾಗಿ ಈ ಮನೆ ಇರೋ ಜಾಗದಲ್ಲಿ ದೊಡ್ಡ ಟವರ್ ಕಟ್ಟಿ ಅದರ ಮೇಲೆ ನನಗೊಂದು ಬಂಗಲೆ ರಚಿಸಿಕೊಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಓಕೆ ಎಂದ ಪ್ರೆಸ್ಟೀಜ್ ಗ್ರೂಪ್ 2010ರಲ್ಲಿ 33 ಫ್ಲೋರ್ನ ಈ ಕಿಂಗ್ ಫಿಶರ್ ಟವರ್ ಮತ್ತು ಅದರ ಮೇಲೆ 2 ಫ್ಲೋರ್ನ ಬಂಗಲೆ ಕಟ್ಟಿ ಕೊಡ್ತು. ಈ ಬಂಗಲೆ ಮುಂದೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಮಲ್ಯ ತಮ್ಮ ಬಂಗಲೆಗೆ ಹೋಗೋಕೆ ಅಂತಲೇ ಸಪರೇಟ್ ಲಿಫ್ಟ್ ವ್ಯವಸ್ಥೆ ಕೂಡ ಇತ್ತು. ಆದ್ರೆ ಕೆಲ ಲೀಗಲ್ ಇಶ್ಯೂಗಳಿಂದಾಗಿ ಇನ್ನೂ ಬಂಗಲೆ ಇಂಟೀರಿಯರ್ ಕೆಲಸ ಕಂಪ್ಲೀಟ್ ಆಗಲಿಲ್ಲ. ಐಷಾರಾಮಿ ಟವರ್ ನ ಓನರ್ ಯಾರು? ಕಿಂಗ್ ಫಿಶರ್ ಟವರ್ ನ ಉಳಿದ ಫ್ಲಾಟ್ ಗಳ ಕೆಲಸ ಕಂಪ್ಲೀಟ್ ಆಗಿದೆ. ಇಲ್ಲಿ 81 ಫ್ಲಾಟ್ ಗಳಿವೆ. ಪ್ರತಿಯೊಂದು ಫ್ಲಾಟ್ 8400 ಅಡಿ ಸ್ಕ್ವೇರ್ ಫೀಟ್ ವಿಸ್ತೀರ್ಣ ಇದೆ. ಪ್ರತಿಯೊಂದರಲ್ಲೂ 4 ಬೆಡ್ರೂಮ್ಗಳಿದ್ದು 5 ರಿಸರ್ವ್ಡ್ ಪಾರ್ಕಿಂಗ್ ಪ್ಲೇಸ್ ಇದೆ. ಆರಂಭದಲ್ಲಿ ಇದರ ಪ್ರತಿ ಸ್ಕ್ವೇರ್ ಫೀಟ್ಗೆ 22,000 ರೂಪಾಯಿಯಷ್ಟಿತ್ತು. ಆದ್ರೀಗ ಇದರ ಬೆಲೆ 59,000 ರೂಪಾಯಿಗೆ ಏರಿಕೆಯಾಗಿದೆ. ಜಿಮ್, ಕ್ಲಬ್ ಹೌಸ್, ಲಿಫ್ಟ್ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಸುಮಾರು 41,000 ಸ್ಕ್ವೇರ್ ಫೀಟ್ ವಿಸ್ತೀರ್ಣದಲ್ಲಿ ಈ ಕಟ್ಟಡ ವ್ಯಾಪಿಸಿದೆ. ವಿಜಯ್ ಮಲ್ಯಗೆ ಅಂತ ನಿರ್ಮಿಸಲಾಗಿದ್ದ ವಿಲ್ಲಾ ಮೇಲೆ ಹೆಲಿಪ್ಯಾಡ್ ವ್ಯವಸ್ಥೆ ಕೂಡ ಇದೆ. ಸದ್ಯ ಮಲ್ಯ ಕನಸಿನ ಈ ಟವರ್ ನಲ್ಲಿ ಅವರದ್ದು ಅಂತ ಇರೋದು ಮೇಲಿರೋ ವಿಲ್ಲಾ ಮಾತ್ರ. ಉಳಿದ ಟವರ್ ನಲ್ಲಿ 55% ಯುನೈಟೆಡ್ ಬ್ರಿವರೀಸ್ ಮತ್ತು 45% ಪ್ರೆಸ್ಟೀಜ್ ಗ್ರೂಪ್ ಪಾಲು ಹೊಂದಿದೆ. ಟವರ್ ನಲ್ಲಿದೆ ಕೆಜೆ ಜಾರ್ಜ್ ಮಗನ ಫ್ಲಾಟ್. ಗಣ್ಯರು, ಉದ್ಯಮಿಗಳು, ಶ್ರೀಮಂತ ರಾಜಕಾರಣಿಗಳು ಕಿಂಗ್ ಫಿಶರ್ ಟವರ್ ನಲ್ಲಿ ಫ್ಲಾಟ್ ಹೊಂದಿದ್ದಾರೆ. ಫ್ಲಿಪ್ಕಾರ್ಟ್ ಸಹ ಸಂಸ್ಥಾಪಕರಾಗಿದ್ದ ಸಚಿನ್ ಬನ್ಸಲ್, ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ, ಜೆರೋದಾ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್, ಇಂಧನ ಇಲಾಖೆ ಸಚಿವ, ಕಾಂಗ್ರೆಸ್ ನಾಯಕ ಕೆಜೆ ಜಾರ್ಜ್ ಮಗ ರಾಣಾ ಜಾರ್ಜ್ ಕೂಡ ಫ್ಲಾಟ್ ಹೊಂದಿದ್ದಾರೆ. ಇವರು 2022ರಲ್ಲಿ 35 ಕೋಟಿ ರೂಪಾಯಿಗೆ ಖರೀದಿಸಿದ್ರು. ಇಲ್ಲಿ ಫ್ಲಾಟ್ ಹೊಂದಿರೋರು ಪ್ರತಿ 3 ತಿಂಗಳಿಗೊಮ್ಮೆ ಮೇಂಟೆನೆನ್ಸ್ ಚಾರ್ಜ್ ಅಂತಲೇ 5 ಲಕ್ಷ ರೂಪಾಯಿ ಕೊಡ್ಬೇಕಾಗುತ್ತೆ. ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಇಲ್ಲಿ ಇತ್ತೀಚೆಗಷ್ಟೇ 50 ಕೋಟಿ ರೂಪಾಯಿಗೆ ಫ್ಲಾಟ್ ಖರೀದಿಸಿದ್ರು. 16ನೇ ಫ್ಲೋರ್ ನಲ್ಲಿ ಇವರ ಫ್ಲಾಟ್ ಇದೆ. ಇನ್ನು ಇದೇ ಟವರ್ ನಲ್ಲಿ ನಾರಾಯಣ ಮೂರ್ತಿ ಪತ್ನಿ ಸುಧಾಮೂರ್ತಿ ಕೂಡ 2019ರಲ್ಲಿ 29 ಕೋಟಿ ವೆಚ್ಚದಲ್ಲಿ ಅಪಾರ್ಟ್ಮೆಂಟ್ ಖರೀದಿಸಿದ್ರು. ಈಗಲೂ ಇದೆ ಸಾವಿರಾರು ಕೋಟಿ ದುಡ್ಡು. 23 ವರ್ಷ ಚಿಕ್ಕವರಾದ ಪಿಂಕಿ ಜೊತೆ ಜೀವನ. ವಿಜಯ್ ಮಲ್ಯ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಾನು ಕಳ್ಳ ಅಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾನು ಸಾಲ ಮರುಪಾವತಿ ಬಗ್ಗೆ ಯೋಚಿಸಿದ್ದೆ. ಲಂಡನ್ಗೆ ಹೋಗೋ ಮುನ್ನ ಹಣಕಾಸು ಸಚಿವರಾಗಿದ್ದ ಅರುಣ್ ಜೇಟ್ಲಿ ಭೇಟಿಯಾಗಿ ಈ ಬಗ್ಗೆ ಚರ್ಚಿಸಿದ್ದೆ ಕೂಡ. ಆದ್ರೆ ನಾನು ಲಂಡನ್ಗೆ ಹೋದ ಕೂಡಲೇ ಮಲ್ಯ ದೇಶ ಬಿಟ್ಟು ಓಡಿ ಹೋದ್ರು. ಇನ್ನು ಸಾಲ ಮರುಪಾವತಿ ಮಾಡೋದಿಲ್ಲ ಅಂತ ಮಾಧ್ಯಮಗಳು ಸುದ್ದಿ ಮಾಡಿದ್ವು. ನನ್ನ ವೀಸಾ ರಿವೋಕ್ ಆಯ್ತು. ನಾನು ಭಾರತಕ್ಕೆ ವಾಪಸ್ ಬರಲು ಆಗ್ಲಿಲ್ಲ. ನನ್ನ ಸಾಲ ಇದ್ದಿದ್ದು ಬಡ್ಡಿ ಸೇರಿ 6,203 ಕೋಟಿ ರೂಪಾಯಿ. ಆದ್ರೆ ಸರ್ಕಾರ 9,000 ಕೋಟಿ ಸಾಲ ಅಂತ ಹೇಳ್ತು. ಈವರೆಗೆ ನನ್ನ ಆಸ್ತಿಯ ಹರಾಜಿನ ಮೂಲಕ 14,000 ಕೋಟಿಯಷ್ಟು ದುಡ್ಡನ್ನ ಸರ್ಕಾರ ವಸೂಲಿ ಮಾಡ್ಕೊಂಡಿದೆ ಅಂತ ಮಲ್ಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಆದ್ರೂ ಮಲ್ಯ ಲಂಡನ್ ನಲ್ಲಿ ಲಕ್ಸುರಿಯಾಗಿ ಜೀವನ ಸಾಗಿಸ್ತಿದ್ದಾರೆ. ಹಲವು ಬಿಸ್ನೆಸ್ ಗಳನ್ನ ನಡೆಸ್ತಿದ್ದು ತಮಗಿಂತ 23 ವರ್ಷ ಸಣ್ಣ ವಯಸ್ಸಿನ ಪಿಂಕಿ ಲಲ್ವಾನಿ ಜೊತೆ ಆರಾಮಾಗಿ ಬದುಕ್ತಿದ್ದಾರೆ. 2023ರ ಲೆಕ್ಕಾಚಾರದ ಪ್ರಕಾರ ಮಲ್ಯ ಈಗಲೂ 3,230 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಹೊಂದಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಫ್ರೆಂಡ್ಸ್, ಇದು ವಿಜಯ್ ಮಲ್ಯ ಕಟ್ಟಿಸಿದ್ದ ಕಿಂಗ್ ಫಿಶರ್ ಟವರ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ?
ಮಲ್ಯ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದು ಸತ್ಯಾನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.